ನಮಸ್ಕಾರಪ್ಪ, ಎಲ್ಲರೂ ಹೆಂಗದ್ರಿ? ಸೊ ಏನಿಲ್ಲ, ನಮ್ದು ರಿಯಾಲಿಟಿ ಏನು ನಿಮ್ಗೆ ತೋರಿಸ್ತೀವಿ. ನಾವು ಡೈಲಿ ಯಾವ ಥರ ಅವಕ್ಕೆ ತೋರ್ಸತ್ತೀನಿ ಇವತ್ತು. ಏನಿಲ್ಲ, ಮುಂಜಾನೆ ಜಳಕ ಮಾಡಿ ಎದ್ವಿ, ದೇವ್ರ ನಮಸ್ಕಾರ ಮಾಡಿದ್ವಿ. ಆಮ್ಯಾಗ ಮಣ್ಗಂಡು ಹಸು ಆಗಿತ್ತು. ಸೊ ಅದ್ರ ಸಂಬಂಧ ನಾವು ಈಗ ನಾಷ್ಟ ಮಾಡ್ಕೊಂಡೀನಿ. ಯಾಕಂದ್ರೆ ನಮ್ಮ ರೂಮ್ಮೇಟ್ ಅಡುಗೆ ಮಾಡಿರ್ಲಿಕ್ಕಿಲ್ಲ, ಅದಕ್ಕೆ ಕೆಳಗೆ ಹೊಂಟೀನಿ. ಕೆಳಗೆ ಹೋಗಿ ಈಜಿಪ್ಷಿಯನ್ ಒಂದು ರೆಸ್ಟೋರೆಂಟ್ ಐತಿ. ಸೊ ಅಲ್ಲಿ ಹೋಗಿ ನಾ ಫಲಾಫಿಲ್ ಹಚ್ಚಲು ಒಂದು ರೆಸಿಪಿ ಅಂದರೆ ಈಜಿಪ್ಟಿಯನ್ ರೆಸಿಪಿ ಅದ. ಸೊ ಅದು ಸಿಗ್ತೈತೆ, ಅದನ್ನು ತಿಂದು ತರಾಕೊಂತೀನಿ ರೀ. ಸೊ ಬರ್ರಿ ನೋಡ್ರಿ, ಸಿಕ್ಕಾಪಟ್ಟಿ ಬಿಸಿಲು ನೋಡಕ್ಕೆ ಮಾತ್ರ ಭಾರಿ ಐತ್ರಿ. ಮ್ಯಾಲೆ ಬ್ಲೂ ಆಕಾಶ, ಬಿಲ್ಡಿಂಗ ಮಸ್ತ್ ಕಾಣಾಯ್ತು. ಬಟ್ ಬಿಸಿಲು ಮಾತ್ರ ರಣ ಬಿಸಿಲು ರೀಪ. ನಡಿ ಆದ್ರೆ ಹೋಗು, ಯಾಕಂದ್ರೆ ಮೊದಲ ಹೊಟ್ಟೆ ಹಸದ ಹಣ್ಣಾಗೈತಿ. ಸೊ ಇದ ನೋಡಪ್ಪ ರೆಸ್ಟೋರೆಂಟ. ಸೊ ಆದ್ವಿ, ನಮಗೆ ಏನು ಬೇಕಂತ ಹೋದ್ವಿ. ನಾ ವೆಜ್ ಫಲಾಫಿಲ್ ತೊಗೊಂಡು, ನಿಮಗೆ ವೆಜ್ ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್, ವೆಜ್ ಬೇಕಾದ್ರೆ ವೆಜ್ ಸಿಗ್ತೈತಿ. ಸೊ ವೆಜ್ ತೊಗೊಂಡು, ಯಾಕಂದ್ರೆ ಅದ್ರಾಗ ಸಲಾಡ್ ಇರ್ತೈತಿ, ಅದನ್ನು ತೊಗೊಂಡು ಬನ್ನಿ. ಸೊ ಮತ್ತು ನನಗೆ ಕೂಲ್ ಡ್ರಿಂಕ್ಸ್ ಬೇರೆ ಬೇಕಾಯಿತು. ಸೊ ಕೂಲ್ ಡ್ರಿಂಕ್ಸ್ ತರಕ್ಕೆ ಏನು ಮಾಡಿ ನಾವು ಬಕ್ಲಾಕ್ಕೆ ಹೋದ್ವಿ. ಬಕಾಲ ಅಂದ್ರೆ ನಮ್ಮಲ್ಲಿ ಜನರಲ್ ಸ್ಟೋರ್ ಅಂತಾರಲ್ಲ, ಆ ಟೈಪ್ ಕಿರಾಣಿ ಅಂಗಡಿ. ಸೊ ಅಲ್ಲಿ ಹೋದ್ವಿ, ನಮಗೆ ಡ್ರಿಂಕ್ಸ್ ತೊಗೊಂಡ್ವಿ. ಸೊ ಡರ್ಕೆ ಆಗಿ ಜೀತ್ ಹೇ ಅನ್ಕೋತಾ ನಮ್ಮ ರೂಮಿಗೆ ಬಂದ್ವಿ. ನಮ್ಮ ರೂಮಿಗೆ ಈಗ ನೋಡ್ರಿ ಯಪ್ಪ, ಬಿಸಿಲು ಮಾತ್ರ. ನಾನು ನಿಮ್ಗೆ ಒಂದೇ ಮಾತಾಡೋದ್ರಿ, ಏನಂದ್ರೆ ಎಲ್ಲರೂ ಬರ್ಬೇಕಂತ ಕುವೈತ್ನಾಗ. ಬಟ್ ಏನೋ ಬಂದ ಏನು ಅನ್ನೋದು ಪಾಕೆಟ್ ಗೊತ್ತಾಗತಿ. ಈಗ ನೋಡ್ರಪ್ಪ ನಮ್ಮ ಅಕಾಮಡೇಷನ್ ಹೋಗೋಣ. ಭಾಳ ಮಂದಿ ಅಂತಾರೋ ನಾವು ಹೆಂಗೆ ಬೇಕಂಗೆ ಆರಾಮ್ ಲಕ್ಸುರಿ ಲೈಫ್ ಮಾಡತ್ತೆ ಹೇಳ್ತಾಳೆ. ಬಟ್ ಹಾಗೇನಿಲ್ಲ, ರಿಯಾಲಿಟಿ ಒಳಗೆ ಬೇರೆನೇ ಇರ್ತೈತಿ. ಬರ್ರಿ ಈಗ ಊಟ ಮಾಡೋಣ. ಯಾಕಂದ್ರೆ ಮೊದಲು ಹೊಟ್ಟೆ ಹಸದ ಹಣ್ಣಾಗೈತಿ. ಯಾಕಂದ್ರೆ ಡ್ಯೂಟಿ ಬೇರೆ ಹೋಗ್ಬೇಕು. ನಂದು ಡ್ಯೂಟಿ ಇರೋದು 1ರಿಂದ ಮಧ್ಯಾಹ್ನ 11 ಗಂಟೆ ಮಟ್ಟ. ಸೊ ಇಲ್ಲಿಂದ 12 ಗಂಟೆಗೆ ಬಿಡೋಕೆ ನಾ. ಸೊ ಡ್ರೈವರ್ ಬೇರೆ ಕಾಲ್ ಮಾಡಿದ, ಇಲ್ಲಿ ಕೆಳಗದೇನಿಪ್ಪ ಅಂತೇಳಿ. ಅಷ್ಟು ಗೊತ್ತಿಂದ ಹೋಗ್ರಿ. ಸೊ ಬರ್ರಿ ರೆಡಿ ಆಗೋಣ. ಸೊ ರೆಡಿಯಾಗಿ ಹೋಗ್ಬೇಕ್ರಿ. ಸೊ ಕೆಳಗಿನ ರೂಮ್ನಾಗ ಹೋಗೋಣ. ಕೆಳಗಿನ ರೂಮ್ನಾಗ ಅದನ್ನ ತಂದವ, ಕೆಳಗಿನ ರೂಮ್ನಾಗ ನೋಡೋಣ. ಕೆಳಗಿನ ರೂಮ್ ನಮ್ಗೆ ಏನು ಬೇಕು ಡಾಕ್ಯುಮೆಂಟ್ ತೊಗೊಂಡ್ರಿ. ನಮ್ಮ ಪರ್ಸ್ ಗೀರ್ಸ್ ಎಲ್ಲ ತೊಗೊಂಡು ಇನ್ನೇನು ಕೆಳಗೆ ತೆರಳುವ ಸಮಯ. ಕೆಳಗೇನು ಹೋದ್ನಿ, ಯಾರೂ ಇದ್ರಿಗಿಲ್ಲ, ಬೇಜಾರಾಯಿತು. ಸೊ ಹತ್ರಾಗ ಇವು ಸಿಕ್ಕ ಪಾಪ ಇದನ್ನ ಎಬ್ಸ್ಕೊಂಡು ಇರ್ತಿ ಮಾತಾಡೀನಿ. ಪಾಪ ಇದಕ್ಕೂ ಬೇಜಾರಾಯ್ತು. ಮತ್ತು ಕೆಳಗೆ ಬಂದ್ರಿ, ನಮ್ಮ ಡ್ರೈವರ್ ವೇಟ್ ಮಾಡ್ತಿದ್ರು. ಸೊ ನಮ್ಮ ಡ್ರೈವರ ಹಾಯ್ ಹೇಳ್ರಿ ಪಾರ್ಗುಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೇನಿಲ್ರಿ, ನಾವು ಮತ್ತು ನಮ್ಮ ರೂಟ್ ಹಿಡಿದ್ವಿ. ಸೊ ಇದನ್ನು ನೋಡ್ರಿ, ನಾವು ರೂಟ್ ಹೋಗೋದ ನಮ್ಮ ಅಕಾಮಡೇಷನಿಂದ ಅಲ್ಲಿ ಹೋಗ್ಬೇಕಾದ್ರೆ ಎಟ್ಟ ಒಂದು 25 ಕಿಲೋಮೀಟ್ರ್ ಆಕೈತಿ. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಸೊ ಮತ್ತೇನಿಲ್ರಿ, ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋನಾಗ. ಸೊ ಅಲ್ಲಿ